ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕಿನ ತ್ಯಾಗರ್ತಿ ರಬ್ಬರ್ ಪ್ಲಾಂಟ್ನಲ್ಲಿದ್ದ ಕಾಡು ಚಾತಿ ಮರ ಅಕ್ರಮ ಕಡಿತಲೆ. ವಿಷಯ ತಿಳಿಸಿದ್ದಾಗ್ಯೂ ಮೌನ ವಹಿಸಿದ್ದ ಅರಣ್ಯ ಇಲಾಖೆ ವಿರುದ್ಧ ರೈತ ಸಂಘ ಪ್ರತಿಭಟನೆ. ಸ್ಥಳಕ್ಕೆ ಎಸಿಎಫ್ ಸಂದೀಪ್, ಪಿಎಸ್ಐ ಪ್ರವೀಣ್ ಭೇಟಿ. ಕ್ರಮದ ಭರವಸೆ. ಅರಣ್ಯ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ಗುಡುಗಿದ ಶಿವು ಮೈಲಾರಿಕೊಪ್ಪ ಚಂದ್ರ ಪೂಜಾರಿ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮದ ಖಾಸಗಿ ರಬ್ಬರ್ ಪ್ಲಾಂಟ್ನಲ್ಲಿ ಬೆಳೆದಿದ್ದ ಕಾಡು ಚಾತಿ ಮರ ಅಕ್ರಮವಾಗಿ ಕಡಿತಲೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ರೈತ ಸಂಘದ ಶಿವು ಮೈಲಾರಿಕೊಪ್ಪ, ಚಂದ್ರ ಪೂಜಾರಿ ಇನ್ನಿತರರು ಮಾತನಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ಆನಂದಪುರಂ ಠಾಣೆ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್, ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಅಹವಾಲು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗೋಪಾಲ್, ಸೋಮಶೇಖರ್, ಸುನಿಲ್ ಇನ್ನಿತರರು ಹಾಜರಿದ್ದರು. ಗೊತ್ತಾಗಿರೋದು ನನಗೂ ಮಿಸ್ಗೈಡ್ ಆಗಿದೆ, ಮಿಸ್ಕಮ್ಯುನಿಕೇಷನ್ ಆಗಿದೆ. ತಮ್ಮ ಜೊತೆ ಇವ್ರು ಮಾತಾಡೋದು ಯಾರು ಪಬ್ಲಿಕ್ ಜೊತೆನೂ ಸ್ವಲ್ಪ ಸಾಫ್ಟಾಗಿ ಮಾತಾಡಬೇಕು. ಏನೋ ಆದರೂ ಪಬ್ಲಿಕ್ ರಿಯಾಕ್ಟ್ ಮಾಡಿದಾಗ ನಾವು ಸಾಫ್ಟಾಗಿ ಮಾತಾಡಬೇಕಾಗುತ್ತೆ. ಮಿಸ್ಕಮ್ಯುನಿಕೇಷನ್ ಆಗಿದೆ. ಆಮೇಲೆ ಈಗ ಆಕ್ಷನ್ ತೊಗೊಳ್ತೀವಿ, ಕೇಸ್ ಮಾಡ್ತೀವಿ, ಕೇಸ್ ಬುಕ್ ಮಾಡಿ ಪ್ರೊಸೀಡ್ ಮಾಡ್ತೀವಿ ಮುಂದೆ. ಸರ್ ಎಷ್ಟು ಮರ ಹೋಗಿದೆ ಸರ್? ಈಗ ನಾನು ನೋಡಿದ ಪ್ರಕಾರ 6 ಹೋಗಿಲ್ಲ ನೀವು. ಈಗ ಯಾರ ಮೇಲೆ FIR ಆಗಿದೆ ಸರ್? NC ರಿಪೋರ್ಟ್ ಹಾಕಿದ್ದಾರೆ. RF ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಮೆಟೀರಿಯಲ್ ಏನಾದ್ರು ಸೀಸ್ ಮಾಡಿದ್ದೀರಾ? ಅವ್ರು ಮರ ಕರಿಯ ಮಿಷನ್ ಬೆಳಗ್ಗೆ ಮಾಡ್ತಾ ಇದ್ವಿ. ಮತ್ತು ಬೇಡ ಈಗ ನಿಮ್ಮ ಗಮನಕ್ಕೆ ಓಕೆ ಸರ್. ನಾನು ಶಿವು ಮೈಲಾರಿಕೊಪ್ಪ ಅಂತ ಹೇಳಿ, ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ವಿಷಯ ಏನಪ್ಪ ಅಂತ ಅಂದರೆ, ಈಗೇನು ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವ, ನಮ್ಮ ಎದುರುಗಡೆ ಭಾಗದಲ್ಲಿ ರಬ್ಬರ್ ಕಟ್ಟಿಂಗ್ ಮಾಡ್ತಾಯಿದ್ರು. ಆ ರಬ್ಬರ್ ಕಟ್ಟಿಂಗ್ ಒಳಗಡೆ ತುಂಬ ಕಾಡು ಜಾತಿಯ ಮರಗಳು, ಅಂದರೆ ಹುಣಾಗ್ಲು, ಬೇರೆ ಬೇರೆ ಜಾತಿಯ ಕಾಡು ಜಾತಿಯ ಮರಗಳಿದ್ದವು. ಆ ಮರಗಳನ್ನು ಕೂಡ ಅಕ್ರಮವಾಗಿ ಕಟಾವು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅನಂತಪುರ ಹೋಬಳಿ ಭಾಗದ ಅಧ್ಯಕ್ಷರಾದಂತಹ ಶ್ರೀ ಚಂದ್ರ ಪೂಜಾರಿ ಅವರು ಕೇಳಿ ಹೋದಾಗ, ಅಲ್ಲಿ ಅವರು ಇಲ್ಲ ನಾವು ಕಟ್ ಮಾಡ್ತಾ ಇದ್ದೀವಿ, ನಾವು ಅದನ್ನು ಪರ್ಮಿಷನ್ ತೊಗೊಂಡಿದ್ದೀವಿ ಡಿಪಾರ್ಟ್ಮೆಂಟಿಂದ ಅಂತ ಎಲ್ಲ ಕೇಳಿದಾಗ, ಇವರು ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದರು. ಯಾರು ಫಾರೆಸ್ಟ್ರಿಗೆ ಪರಶುರಾಮ್ ಅಂತ ಹೇಳಿ ಅವರಿಗೆ ಕಾಲ್ ಮಾಡಿದಾಗ, ಈಗ ಅಕ್ರಮವಾಗಿ ಗಿಡ ಕಡಿತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ನೀವೇನು ಕ್ರಮ ತಗೊಂಡಿದ್ದೀರಿ ಅಂತ ಕೇಳಿದಾಗ, ನೀನ್ಯಾರು ಕೇಳೋಕ್ಕೆ, ನೀನೇನು ಹರ್ಕತಿಯ ಹರ್ಕ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇದ್ರ ವಿರುದ್ಧವಾಗಿ, ನಿಜ ಹೇಳ್ಬೇಕಂದ್ರೆ ಇದ್ರ ವಿರುದ್ಧವಾಗಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಇದ್ರ ಪರವಾಗಿ ಕಾನೂನಾತ್ಮಕವಾಗಿ ಇವರು ಕ್ರಮ ಕೈಗೊಳ್ಳೋವರೆಗೂ ನಾವು ಇದು ಹೋರಾಟ ನಾವು ಬಿಡಲ್ಲ. ಇದ್ರ ಬಗ್ಗೆ ನಮಗೆ ನ್ಯಾಯ ಸಿಗಲೇಬೇಕು ಅನ್ನೋದನ್ನು, ಮತ್ತು ನಮ್ಮ ಅಧ್ಯಕ್ಷರಿಗೆ ಏನು ಅವಾಚ್ಯಕ ಶಬ್ದಗಳಿಂದ ನಿಂದಿಸಿದ್ದಾರೆ, ಆ ಅಧಿಕಾರಿ ಬಂದು ನಮ್ಮ ಅಧ್ಯಕ್ಷನ ಪಬ್ಲಿಕ್ಕಲ್ಲಿ. ಸರ್, ನನ್ನ ಹೆಸರು ಚಂದ್ರ ಪೂಜಾರ್ ಅಂತ, ನಾನು ಹೋಬಳಿ ಅಧ್ಯಕ್ಷರು. ನಾನು ನಿನ್ನೆ ಸಂತೆ ಮಾಡ್ಕೊಂಡು ಹೋಗ್ಬೇಕಾರೆ ಇಲ್ಲೊಂದು ಮರ ಕಡಿತಾ ಇದ್ರು. ಇವ್ರು ರಬ್ಬರ್ ಮರ ಬಿಟ್ಟು ಬೇಕೆ ಕಾಡು ಜಾತಿ ಮರ ಯಾಕೆ ಕಡಿತಾರಂತ ನಾನು ಅಲ್ಲಿ ಒಳಗಡೆ ಹೋದೆ. ನೋಡಿದ್ರೆ ಹಲವಾರು ಕಾಡು ಜಾತಿ ಮರನ, ನಂದಿ, ಹುಣಾಲು ಇಂಥವೆಲ್ಲ ಕಡ್ದಿದ್ರು. ಕಡ್ದು ಹಾಕಿದಾಗ ಏನಾಯ್ತು ಅಂತ ಅಂದರೆ, ನಾನು ಫಾರೆಸ್ಟಿಗೆ ಫೋನ್ ಮಾಡಿದೆ. ಅವ್ರ ಗಮನಕ್ಕೆ ಬಂದಿರ್ಬೇಕಲ್ಲ ಇದು ಅಂತ ಫೋನ್ ಮಾಡಿದಾಗ ಅವ್ರೇನು ಅಂತ ಅಂದರೆ, ಇದು ಏನೋ ಲಿಖಿತಾಗಿ ಏನಾದ್ರು ನೀವು ಅವ್ರಿಗೆ ಆರ್ಡ್ರ್ ಕೊಟ್ಟಿದ್ದೀರಾ ಮರ ಕಡಿಲಿಕ್ಕೆ ಅಂತ ಕೇಳಿದಾಗ, ಇಲ್ಲ ನಾವು ಇದೇ ನಮ್ಮ ಹತ್ರ ಆರ್ಡ್ರ್ ಇದೆ. ಹಂಗಾರೆ ಅದು ಕಾಪಿ ತೋರಿಸ್ರಿ, ನೀವು ಅದಕ್ಕೆ ಏನು ಕೊಟ್ಟಿದ್ದೀರಿ ಕಾಪಿ ತೋರಿಸ್ರಿ ಅಂತ. ನೀವು ಈಗ ಬರಬೇಕು ಅಂದಾಗ, ನನಗೆ ಬರೋಕ್ಕಾಗಲ್ಲ, ನೀನು ಏನು ಹರ್ಕಂತೀಯ ಹರ್ಕೊ ಹೋಗು ಅಂತ ನನಗೆ ಕೆಟ್ಟ ಶಬ್ದದಿಂದ ಬೈದಿದ್ದಾರೆ ಅವರು. ಹಾಗಾಗಿ ನಾವು ಈಗ ವಿರೋಧ ಮಾಡಿದಾಗ ಏನು ಅಂದರೆ, ಅವನು ಸಸ್ಪೆಂಡ್ ಆಗೋ ತನಕ ನಾವಿಲ್ಲಿ ಬಿಡೋದಿಲ್ಲ. ಅವ್ರ ಪಕ್ಕ ಸಸ್ಪೆಂಡ್ ಆಗಬೇಕು ಅಂತ ಹೇಳ್ತೀವಿ. ಎಷ್ಟು ದಿವಸ ಆದ್ರೂ ಸರಿ ನಾವು ಮೇಲಧಿಕಾರಿ ಕೂಡ ಬರಬೇಕು, ACF ಬರಬೇಕು, ಎಲ್ಲರೂ ಕೂಡ ಬರಬೇಕು. ಅದು 3 ಎಕರೆ ಇದೇನಾಗಿದೆ ಅಂದರೆ, ಅವರು ಜಾಗ ತಗೊಂಡಿದ್ದಾರೆ. ಅದರ 3 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ, ಇದರಲ್ಲಿ ಖರಾಬ್ ಇದೆ ಅದು. ಹಾಗಾಗಿ ಸರ್ಕಾರಿ ಲ್ಯಾಂಡ್ನಾಗೆ ಕಡ್ದಾರ ಅಂತ ನಮಗೀಗ ಅನ್ಸುತ್ತೆ. ಹಾಗಾಗಿ ಅದು ಸರಿಯಾದ ತನಿಖೆ ಆಗಬೇಕು. ಸರಿಯಾದ ತನಿಖೆ, ತಹಸೀಲ್ದಾರು ACಗಳು ಬಂದು ಸರಿಯಾದ ತನಿಖೆ ಆಗಬೇಕು ಅಂತ ನಂದಿದು. ಆಮೇಲೆ ಈ ಅಧಿಕಾರಿನ ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸೋದಿಲ್ಲ, ಯಾಕಂದರೆ ಸಂಘಟನೆ ಸವಾಲು ಹಾಕಿದ್ದಾರೆ ಅವರು. ಹಾಗಾಗಿ ಅವ್ರು ಸಸ್ಪೆಂಡ್ ಆಗೋ ತನಕ ನಾವು ಇಲ್ಲೇ ಇವತ್ತು ಅಡಿಗೆ ಊಟ ಎಲ್ಲ ಮಾಡಿ ಹೋರಾಟನ ತೀರ್ಮಾನ ಆಗೋ ತನಕ ನಾವು ಇಲ್ಲೇ ಇರ್ತೀವಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.